ಸ್ನೇಹಿತರಿಗೆ ಬ್ಯುಸಿ ಲೈಫ್, ಎಲ್ಲರೂ ಕೂಡ ಆಫೀಸ್ಗೆ ಟ್ರಾಫಿಕ್ನಲ್ಲಿ ನುಕ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸಡನ್ ಆಗಿ ಏನೊಂದು ಅಪಘಾತ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳಿ. ಅದೃಷ್ಟವಶಾತ್ ಜೀವಕ್ಕೇನೂ ಅಪಾಯ ಆಗಲ್ಲ, ಆದರೆ ಸಿಕ್ಕಾಪಟ್ಟೆ ಡ್ಯಾಮೇಜಸ್ ಆಗುತ್ತೆ. ಸ್ನೇಹಿತರೆ, ವರ್ಷಕ್ಕೆ 4.8 ಲಕ್ಷ ಅಪಘಾತಗಳು, ದಿನಕ್ಕೆ 474 ಸಾವುಗಳು. ಇದು ನಮ್ಮ ರಸ್ತೆಗಳ ಹಿಂದಿರೋ ಕರಾಳ ವಾಸ್ತವ. ಇಲ್ಲಿ ಪ್ರಾಣ ಕಳ್ಕೊಂಡವರಿಗಿಂತ ಬದುಕಿದ್ದು ಜೀವನ ಪೂರ್ತಿ ಅಂಗವೈಕಲ್ಯದಿಂದ ನರಳೋರ ಸಂಖ್ಯೆ ಜಾಸ್ತಿ ಇದೆ. ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಪ್ರಾಣ ಹೋದರೆ ಟರ್ಮ್ ಇನ್ಶೂರೆನ್ಸ್ ಫ್ಯಾಮಿಲಿಯವ್ರಿಗಾದರೂ ಹೆಲ್ಪ್ ಆಗುತ್ತೆ. ಹಾಸ್ಪಿಟಲ್ ಬಿಲ್ ಕಟ್ಟೋಕೆ ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ. ಆದರೆ ಒಂದು ವೇಳೆ ಕೈಕಾಲು ಕಳ್ಕೊಂಡು ಕೆಲಸಕ್ಕೆ ಹೋಗಲಾಗದೆ ಮನೆಯಲ್ಲಿ ಇರಬೇಕಾಗೋ ಪರಿಸ್ಥಿತಿ ಬಂತು, ದುಡಿಯೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂತು, ಬಟ್ ಜೀವ ಉಳಿತು ಅಂತ ಹೇಳಿದ್ರೆ ಆವಾಗ ಮನೆ ಬಾಡಿಗೆ, ಕಾರ್ ಲೋನ್ EMI, ಹೋಮ್ ಲೋನ್ EMI, ಅವುಗಳ ಕತೆ ಏನು? ಹೆಲ್ತ್ ಇನ್ಶೂರೆನ್ಸ್ ಅಂತೂ ಟ್ರೀಟ್ಮೆಂಟಿಗಷ್ಟೇ ಹೆಲ್ಪ್ ಆಗ್ಬೋದು. ಹಾಗೂ ರೆಗ್ಯುಲರ್ ಟರ್ಮ್ ಇನ್ಶೂರೆನ್ಸ್ ಜಸ್ಟ್ ಪ್ರಾಣ ಹೋದರೆ ಮಾತ್ರ ಫ್ಯಾಮಿಲಿಗೆ ದುಡ್ಡು ಕೊಡ್ಬೋದು. ಮಧ್ಯದಲ್ಲಿ ದೊಡ್ಡ ಗ್ಯಾಪ್ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ಜಾಗವನ್ನು ತುಂಬೋದೆ, ಗ್ಯಾಪನ್ನು ತುಂಬೋದೆ ಗ್ರೂಪ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್. ಹಾಗಿದ್ರೆ ನಿಮ್ಮ ಆದಾಯ ನಿಂತಾಗ ಇದು ನಿಮಗೆ ಬದಲಿ ಆದಾಯವಾಗಿ ಹೇಗೆ ಕೆಲಸ ಮಾಡುತ್ತೆ? ಇದರ ಸ್ಪೆಷಾಲಿಟಿ ಏನು? ಇದರಲ್ಲಿರೋ ಕಂಡೀಷನ್ಸ್ ಏನು? ಬನ್ನಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. 500 ಜೀವ ಒಂದೇ ಕವಚ. ಏನಿದು ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್? ಒಬ್ರು ಈಗ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರ ಕಂಪ್ನಿಲಿ 500 ಜನ ಉದ್ಯೋಗಿಗಳಿದ್ದಾರೆ ಅಂತ ಅನ್ಕೊಳ್ಳಿ. ಪ್ರತ್ಯೇಕವಾಗಿ ಹೋಗಿ ಒಬ್ಬೊಬ್ಬರೇ ಇನ್ಶೂರೆನ್ಸ್ ಖರೀದಿ ಮಾಡಿದ್ರೆ ತುಂಬಾನೇ ದುಬಾರಿ ಆಗುತ್ತೆ. ಅದಕ್ಕೆ ಬದಲಾಗಿ ಕಂಪನಿನೇ ಆ ಎಲ್ಲ 500 ಉದ್ಯೋಗಿಗಳಿಗೂ ಸೇರಿ ಒಂದೇ ಒಂದು ದೊಡ್ಡ ಇನ್ಶೂರೆನ್ಸ್ ಪಾಲಿಸಿನ ತಗೊಳುತ್ತೆ. ಇದನ್ನೇ ಗ್ರೂಪ್ ಪಾಲಿಸಿ ಅಂತ ಕರೆಯೋದು. ಇಲ್ಲಿ ಕಂಪನಿಯೇ ಮಾಸ್ಟರ್ ಪಾಲಿಸಿದಾರ. ಉದ್ಯೋಗಿಗಳಾಗಿರೋರಿಗೆ ಒಂದು ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಸಿಗುತ್ತೆ. ಗುಂಪಿನಲ್ಲಿ ತಗೊಳ್ಳೋದ್ರಿಂದ ಇನ್ಶೂರೆನ್ಸ್ ಕಂಪನಿಗಳಿಗೂ ಕೂಡ ದೊಡ್ಡ ಡೀಲ್ ಸಿಗುತ್ತೆ. ಪೇಪರ್ ವರ್ಕ್ ಕೂಡ ಕಮ್ಮಿ ಆಗುತ್ತೆ. ಒಂದಿಷ್ಟು ರಿಸ್ಕ್ ಡಿವೈಡ್ ಆಗುತ್ತೆ. ಹೀಗಾಗಿ ಇದರ ಪ್ರೀಮಿಯಂ ತುಂಬಾನೇ ಅಗ್ಗ ಇರುತ್ತೆ. ಪ್ರಾಸೆಸಿಂಗ್ ಕೂಡ ಫಾಸ್ಟ್ ಆಗಿರುತ್ತೆ. ಹಾಗಾದ್ರೆ ಯಾರು ಬೇಕಾದ್ರೂ 50 ಜನ ಗುಂಪು ಕಟ್ಕೊಂಡು ಹೋಗಿ ಪಾಲಿಸಿ ಕೇಳಬಹುದಾ? ಅವಕಾಶ ಇಲ್ಲ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ IRDAI ರೂಲ್ಸ್ ಪ್ರಕಾರ ಗ್ರೂಪ್ ಇನ್ಶೂರೆನ್ಸ್ ಖರೀದಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಗುಂಪು ಕಟ್ಟೋ ಹಾಗಿಲ್ಲ. ಗ್ರೂಪ್ ಇನ್ಶೂರೆನ್ಸ್ ಬೇಕು ಅಂದ್ರೆ ಆ ಗುಂಪಿಗೆ ಒಂದು ನೈಜವಾದ ಅಸ್ತಿತ್ವ ಇರಬೇಕು. ಉದಾಹರಣೆಗೆ ಕಂಪನಿಯ ಉದ್ಯೋಗಿಗಳು, ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳು, ಎಂಪ್ಲಾಯಿ ವೆಲ್ಫೇರ್ ಅಸೋಸಿಯೇಷನ್ಸ್, ಹಾಗೆ ವೃತ್ತಿಪರ ಸಂಸ್ಥೆಗಳು ಅಂದ್ರೆ ಪ್ರೊಫೆಷನಲ್ ಬಾಡೀಸ್. ಈ ರೀತಿಯ ಗುಂಪುಗಳು ಮಾತ್ರ ಈ ಗ್ರೂಪ್ ಪಾಲಿಸಿಯನ್ನ ತಗೋಬಹುದು. ಸಾವಿಗಿಂತ ದೊಡ್ಡ ರಿಸ್ಕ್ ಅಂಗವೈಕಲ್ಯ. ಈ ಗ್ಯಾಪ್ ತುಂಬುತ್ತೆ GPA. ಸ್ನೇಹಿತರೆ, ನಮ್ಮಲ್ಲಿ ಒಂದು ಕುರುಡು ನಂಬಿಕೆ ಇದೆ. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂದ್ರೆ ಕೇವಲ ಮೃತಪಟ್ಟರೆ ಮಾತ್ರ ದುಡ್ಡು ಬರುತ್ತೆ ಅಂತ. ಅದು ತಪ್ಪು. ಈ ಗ್ರೂಪ್ ಆಕ್ಸಿಡೆಂಟ್ ಪಾಲಿಸಿ ಅಂಗವೈಕಲ್ಯ ಅನುಭವಿಸುವಾಗ ನಿಮಗೆ ಮುಖ್ಯವಾಗಿ 3 ಲೆವೆಲ್ನಲ್ಲಿ ಬ್ಯಾಕಪ್ ಕೊಡುತ್ತೆ. ಮೊದಲನೇದು PTD, ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ, ಶಾಶ್ವತ ಸಂಪೂರ್ಣ ಅಂಗವೈಕಲ್ಯ ಅಂತ ಕನ್ನಡದಲ್ಲಿ. ಒಂದು ವೇಳೆ ಅಪಘಾತದಲ್ಲಿ ಯಾರಾದ್ರೂ ಕಣ್ಣು ಹೋಯ್ತು, 2 ಕೈ ಹೋಯ್ತು, ಅಥವಾ 2 ಕಾಲು ಕಳ್ಕೊಂಡ್ಬಿಟ್ರೆ, ಅಥವಾ ಸ್ಟ್ರೋಕ್ ಆಯ್ತು ಅಂತ ಹೇಳಿದ್ರೆ ಪೂರ್ಣವಾಗಿ, ಅಥವಾ ಅವರು ಇದುವರೆಗೂ ಮಾಡ್ತಿದ್ದ ಕೆಲಸಕ್ಕೆ ಅಡ್ಡಿ ಆಗತ್ತಲ್ವಾ, ಇಂಥ ಟೈಮ್ನಲ್ಲಿ ಇನ್ಶೂರೆನ್ಸ್ ಕಂಪನಿ ವಿಮಾ ಮೊತ್ತದ 100% ಕವರೇಜ್ ಅಮೌಂಟ್ನ ಒಟ್ಟಿಗೆ ಪೇ ಮಾಡುತ್ತೆ. ಉದಾಹರಣೆಗೆ 10 ಲಕ್ಷ ಕವರೇಜ್ ಇದ್ರೆ ಪೂರ್ತಿ 10 ಲಕ್ಷ ರೂಪಾಯಿ ನಿಮ್ಮ ಕೈ ಸೇರುತ್ತೆ. ಎರಡನೇದು PPD, ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ, ಶಾಶ್ವತ ಭಾಗಶಃ ಅಂಗವೈಕಲ್ಯ. ಆವಾಗಲೂ ಕವರೇಜ್ ಸಿಗುತ್ತೆ. ಆದರೆ ಇಂಥ ಟೈಮ್ನಲ್ಲಿ ಪಾರ್ಷಿಯಲ್ ಇದ್ದಾಗ, ಭಾಗಶಃ ಇದ್ದಾಗ ಡ್ಯಾಮೇಜ್, ವಿಮಾ ಅಮೌಂಟ್ನ 50% ದುಡ್ಡು ಸಿಕ್ಬಿಡುತ್ತೆ. ಮೂರನೇದು TTD, ಟೆಂಪರರಿ ಟೋಟಲ್ ಡಿಸಬಿಲಿಟಿ, ಶಾಶ್ವತ ಅಂಗವೈಕಲ್ಯ ಆಗಿದೆ ಆದರೆ ತಾತ್ಕಾಲಿಕ, ಸರಿ ಮಾಡ್ಬೋದು ಅನ್ನೋ ವಿಚಾರ. ಇದು ಮುಖ್ಯವಾಗಿರೋದು. ಮೂಳೆ ಮುರಿದಿದೆ, ಆಫೀಸ್ಗೆ ಹೋಗೋಕೆ ಆಗ್ತಾ ಇಲ್ಲ, ಕೆಲ ತಿಂಗಳು ಹಾಸಿಗೆ ಹಿಡಿಬೇಕಾಗುತ್ತೆ, ಆಮೇಲೆ ಮತ್ತೆ ವಾಪಸ್ ಬರ್ಬೋದು ಅನ್ನೋ ಟೈಮ್ನಲ್ಲಿ ಒಂದೇ ಸಲ ಎಲ್ಲ ದುಡ್ಡು ಬರಲ್ಲ. ಬದಲಿಗೆ ಪ್ರತಿ ವಾರವೂ ಒಂದು ನಿರ್ದಿಷ್ಟ ಅಮೌಂಟ್ ಬರ್ತಾ ಹೋಗುತ್ತೆ ಹೆಲ್ಪ್ಗೆ, ಫಿನಾನ್ಷಿಯಲ್ ಸಪೋರ್ಟ್ಗೆ. ಸಾಮಾನ್ಯವಾಗಿ 52ರಿಂದ 104 ವಾರಗಳವರೆಗೆ ಬರುತ್ತೆ. ಉದಾಹರಣೆಗೆ ನಿಮ್ಮ ಕವರೇಜ್ 10 ಲಕ್ಷ ರೂಪಾಯಿ ಇದ್ದು ಪಾಲಿಸಿ ಪ್ರಕಾರ 1% ಸಿಗುತ್ತೆ ಅಂತ ಅನ್ಕೊಂಡ್ರೆ ನಿಮಗೆ ವಾರಕ್ಕೆ 10,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಡಾಕ್ಟರ್ ನಿಮಗೆ 20 ವಾರಗಳ ರೆಸ್ಟ್ ಸಜೆಸ್ಟ್ ಮಾಡಿದ್ರೆ, ರಜೆ ಹಾಕಿ ಅಂತ ಹೇಳಿದ್ರೆ, ನಿಮ್ಮ ಅಮೌಂಟ್ಗೆ ಪ್ರತಿ ವಾರವೂ ಅಷ್ಟು ದುಡ್ಡು ಬರ್ತಾ ಹೋಗುತ್ತೆ. 10,000 ರೂಪಾಯಿ, 2 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಆ್ಯಡ್ ಆನ್ಗಳ ಮೂಲಕ ಹಾಸ್ಪಿಟಲ್ ಬಿಲ್ಸ್, ಆಂಬ್ಯುಲೆನ್ಸ್ ಶುಲ್ಕ, ಮೂಳೆ ಮುರಿತ, ಮಕ್ಕಳ ಶಿಕ್ಷಣ ನಿಧಿ ಎಲ್ಲ ಕವರ್ ಆಗುತ್ತೆ. ಮತ್ತು ನೀವು ಅಂಗವೈಕಲ್ಯಕ್ಕೆ ತುತ್ತಾದರೆ ನಿಮ್ಮ ಬ್ಯಾಂಕ್ ಲೋನ್ EMI ಕಟ್ಟೋಕೆ ಲೋನ್ ಪ್ರೊಟೆಕ್ಟರ್ ಕೂಡ ಸಿಗುತ್ತೆ. ಈ ರೀತಿ ಸ್ನೇಹಿತರೆ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಇನ್ಶೂರೆನ್ಸ್ ಇದಾವೆ. ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪ್ಲಾನ್ಗಳು ಕೂಡ ಇದಾವೆ. ಅದರಲ್ಲಿ ಯಾವ ಇನ್ಶೂರೆನ್ಸ್ ನಿಮಗೆ ಬೆಸ್ಟ್, ಯಾವುದರಲ್ಲಿ ಏನೇನು ಕವರ್ ಆಗುತ್ತೆ ಅನ್ನೋ ಕನ್ಫ್ಯೂಷನ್ ತುಂಬಾ ಜನಕ್ಕಿರ್ಬೋದು. ಇದಕ್ಕೆ ಭಾರತದ ಬೆಸ್ಟ್ ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಂದಾಗಿರೋ ಡಿಟೋ ಎಕ್ಸ್ಪರ್ಟ್ಸ್ ಹೆಲ್ಪ್ ಅನ್ನು ನೀವು ಪಡಿಬಹುದು. ಡಿಟೋ ಜನಪ್ರಿಯ ಬ್ರೋಕರೇಜ್ ಸಂಸ್ಥೆಯಾಗಿರೋ ಝೀರೋದ ಇದೆಯಲ್ಲ, ನಿಖಿಲ್ ಕಾಮತ್, ನಿತಿನ್ ಕಾಮತ್ ಬ್ರದರ್ಸ್,
ಅವರ ಬೆಂಬಲಿತ ಸಂಸ್ಥೆ. ಇಲ್ಲಿ ನಿಮಗೆ ಸಿಗೋ ಕನ್ಸಲ್ಟೇಷನ್ 100% ಫ್ರೀ. IRDAI ಸರ್ಟಿಫೈಡ್ ಅಡ್ವೈಸರ್ಸ್ ಇಂದ ಕನ್ನಡ ಭಾಷೆಯಲ್ಲಿ ನೀವು ಪೂರ್ಣವಾಗಿ ಎಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡಿಕೊಂಡು ನಿಮಗೆ ನಿಮ್ಮ ಆದಾಯಕ್ಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಅವರವ್ರ ಏಜ್ ಎಷ್ಟು, ನಿಮ್ಮ ಇನ್ಕಮ್ ಲೆವೆಲ್ ಎಲ್ಲ ನೋಡಿಕೊಂಡು ಟೈಲರ್ ಮೇಡ್ ನಿಮಗೆ ಪರ್ಸನಲೈಸ್ಡ್ ಸೂಟ್ ಆಗೋ ಪ್ಲಾನ್ಸ್ ಅನ್ನ ನೀವು ಅವರಿಂದ ಉಚಿತವಾಗಿ ಅಡ್ವೈಸ್ ಪಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಜೊತೆಗೆ ಇಲ್ಲಿ ಸ್ಪ್ಯಾಮ್ ಕಾಲ್ಸ್ ಬರಲ್ಲ. ನಂಬರ್ ಕೊಟ್ಟಾಗ ಅವ್ರು ನಿಮಗೆ ಕಾಲ್ ಮಾಡೋಕೆ ಶುರು ಮಾಡಲ್ಲ. ಬ್ಯಾಕ್ ಟು ಬ್ಯಾಕ್ ನೀವು ಟೈಮ್ ಸೆಲೆಕ್ಟ್ ಮಾಡಿ, ಸ್ಲಾಟ್ ಚೂಸ್ ಮಾಡಿ, ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಅವರ ನಡುವೆ ಕಮ್ಯುನಿಕೇಶನ್ ನಡೆಯುತ್ತೆ. ಥ್ರೂ ಕಾಲ್ ಆದ್ರೂ ಆಗಿರ್ಬೋದು, ವಾಟ್ಸ್ಆಪ್ ಥ್ರೂ ಆಗಿರ್ಬೋದು, ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಹಾಗೆ ಕ್ಲೇಮ್ ಸಪೋರ್ಟ್ ಕೂಡ ಇದೆ. ಕ್ಲೇಮ್ ಮಾಡೋ ಸಂದರ್ಭ ಬಂತು ಅಂದ್ರೆ ಸಹಾಯ ಮಾಡೋಕೆ ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ಕೂಡ ಇದೆ. ಡಿಟೋಗೆ ಗೂಗಲ್ ನಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ. ಅದು ಕೂಡ ಲಾರ್ಜ್ ನಂಬರ್ ಆಫ್ ಪೀಪಲ್ ಅಷ್ಟು ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಅವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಅದನ್ನು ಓಪನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನು ಕೂಡ, ಸ್ಲಾಟ್ ಅನ್ನು ಕೂಡ ನಿಮಗೆ ಫ್ರೀ ಇರೋ ಟೈಮ್ನಲ್ಲಿ ನೀವು ಬುಕ್ ಮಾಡ್ಕೋಬಹುದು ಇವಾಗಲೇ. ಬನ್ನಿಗ ನಾವು ಮತ್ತಷ್ಟು ಮಾಹಿತಿಯನ್ನ ಗ್ರೂಪ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಬಗ್ಗೆ ಪಡ್ಕೊಳ್ತಾ ಹೋಗೋಣ. ಇಲ್ಲಿ ನಿಮ್ಮ ವಯಸ್ಸಿಗಿಂತ ನಿಮ್ಮ ವೃತ್ತಿ ಅಪಾಯ ಬಹಳ ಮುಖ್ಯ ಆಗುತ್ತೆ. ಒಂದು AC ರೂಮ್ ನಲ್ಲಿ ಕೂತು ಕೆಲಸ ಮಾಡುವ IT ಉದ್ಯೋಗಿ, ಅಕೌಂಟೆಂಟ್, ಟೀಚರ್, ಇವರನ್ನೆಲ್ಲ ಇನ್ಶೂರೆನ್ಸ್ ಕಂಪನಿಗಳು ರಿಸ್ಕ್ ಕ್ಲಾಸ್ 1 ಅಂದ್ರೆ ಕಡಿಮೆ ಅಪಾಯ ಅಂತ ಪರಿಗಣಿಸ್ತಾರೆ. ಇವರ ಪ್ರೀಮಿಯಂ ಕಮ್ಮಿ ಇರುತ್ತೆ. ಆದ್ರೆ ಅದೇ ಒಂದು ಫ್ಯಾಕ್ಟರಿಯಲ್ಲಿ ಭಾರಿ ಯಂತ್ರಗಳ ಜೊತೆಗೆ ಕೆಲಸ ಮಾಡೋ ಕಾರ್ಮಿಕರು, ನಿರ್ಮಾಣ ಕಾರ್ಮಿಕರು, ಟ್ರಕ್ ಡ್ರೈವರ್ಸ್ ರಿಸ್ಕ್ ಕ್ಲಾಸ್ 3 ಅಥವಾ 4 ಅಂತ ಪರಿಗಣಿಸ್ತಾರೆ. ಇವರ ಪ್ರೀಮಿಯಂ ಸ್ವಲ್ಪ ಹೆಚ್ಚಿರುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರ ಇದೆ. ನೀವೊಬ್ಬ IT ಉದ್ಯೋಗಿಯಾಗಿ ಈ ಪಾಲಿಸಿ ತಗೊಂಡು ನಾಳೆ ಕೆಲಸ ಬಿಟ್ಟು ಯಾವುದೋ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕ್ರೇನ್ ಆಪರೇಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರೆ, ಜಾಬ್ ಚೇಂಜ್ ಮಾಡಿದ್ರೆ, ಈ ವಿಚಾರವನ್ನ ಇನ್ಶೂರೆನ್ಸ್ ಕಂಪನಿಗೆ ಕಡ್ಡಾಯವಾಗಿ ತಿಳಿಸಲೇಬೇಕು. ಹಾಗೇನಾದ್ರೂ ತಿಳಿಸದೆ ಮುಚ್ಚಿಟ್ರೆ, ಆಮೇಲೆ ಏನಾದ್ರೂ ಅಪಘಾತ ನಡೆದ್ರೆ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆಗೋ ಅಥವಾ ಪರಿಹಾರದ ಮೊತ್ತ ಕಟ್ಟಾಗೋ ಅಪಾಯ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಮುಚ್ಚುಮರೆ ಸುಳ್ಳು ಹೇಳೋದು ಉತ್ತಮ ಅಲ್ಲ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಪರಿಹಾರವನ್ನ ಕೊಡ್ತಾ ಇರ್ತಾರೆ ಅವರು ಸಣ್ಣ ಪ್ರೀಮಿಯಂಗೆನೆ. ಅಂತ ದುರಂತಗಳಾದಾಗ ತುಂಬಾ ಕೇರ್ಫುಲ್ ಆಗಿ ಚೆಕ್ ಮಾಡ್ತಾರೆ ಅವರು, ನಿಜವಾಗ್ಲೂ ಜೆನ್ಯೂನ್ ಕೇಸಾ ಅಂತ ಹೇಳಿ. ಸುಳ್ಳು ಹೇಳಿದ್ರೆ ಅವರು ಡೆಫಿನೆಟ್ಲಿ ಟ್ರೈ ಮಾಡ್ತಾರೆ ಕಟ್ ಮಾಡಕ್ಕೆ. ಏನೋ HR ಯಾವ ರೀತಿ ಥಿಂಕ್ ಮಾಡಬೇಕು ಎಂಪ್ಲಾಯೀಸಿಗೆ ಮಾಡಿಸ್ಬೇಕಾರೆ ಅಂತ ಹೇಳಿ ಬಂದಾಗ, ನಿಮ್ಮ ಉದ್ಯೋಗಿಗಳಿಗೆ ವಿಮಾ ಮೊತ್ತ ಎಷ್ಟಿರಬೇಕು ಅಂತ ಡಿಸೈಡ್ ಮಾಡುವಾಗ ಅವರ ವಾರ್ಷಿಕ ವೇತನದ 2 ರಿಂದ 5 ಪಟ್ಟು ಮಿನಿಮಮ್ ಇರೋ ಹಾಗಾದ್ರೂ ನೋಡ್ಕೋಬೇಕು. 10 ಲಕ್ಷ ವರ್ಷಕ್ಕೆ ಸಂಬಳ ತಗೊಳ್ಳೋ ಉದ್ಯೋಗಿಗೆ ಕನಿಷ್ಠ 20 ರಿಂದ 50 ಲಕ್ಷದ ಕವರೇಜ್ ಇರಬೇಕಾಗುತ್ತೆ. ಹಾಗಿದ್ರೆ ಗ್ರೂಪ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಲ್ಲಿ ಕಂಡೀಷನ್ಸ್ ಏನೇನಿರುತ್ತೆ, ಏನು ಕವರ್ ಆಗಲ್ಲ. ಮೊದಲನೇದಾಗಿ ಇಲ್ಲಿ ಕಂಡೀಷನ್ ಏನು ಗೊತ್ತಾ, ಅಪಘಾತ ಅಂದ್ರೆ ಹಠಾತ್ ಆಗಿರಬೇಕು, ಅನಿರೀಕ್ಷಿತವಾಗಿ ಆಗಿರಬೇಕು ಮತ್ತು ಬಾಹ್ಯ ಕಾರಣಗಳಿಂದ ಆಗಿರಬೇಕು. ಹಾಗಾದ್ರೆ ಯಾವಾಗ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆಗುತ್ತೆ? ಉದಾಹರಣೆಗೆ ಪಾರ್ಟಿ ಮಾಡಿ, ಮದ್ಯಪಾನ ಅಥವಾ ನಶಾವಸ್ತುವನ್ನ ಸೇವಿಸಿ, ವಾಹನ ಚಲಾಯಿಸಿ ಅಪಘಾತ ಮಾಡಿಕೊಂಡ್ರೆ 5 ಪೈಸೆ ಸಿಗಲ್ಲ. ಇನ್ನು ಕೆಲವರು ಇನ್ಶೂರೆನ್ಸ್ ದುಡ್ಡು ಬರುತ್ತೆ ಅಂತ ಹೇಳಿ, ಏನೋ ಕಷ್ಟದಲ್ಲಿದ್ದೀನಿ, ಗಾಯ ಮಾಡ್ಕೊಂಡು ಡ್ಯಾಮೇಜ್ ಮಾಡ್ಕೊಂಡು ದುಡ್ಡು ಬರುತ್ತೆ ಅಂತ ಹೇಳಿ ಮಾಡ್ಕೊಳಕ್ ಹೋದ್ರೂ ಕೂಡ ಸಿಗಲ್ಲ. ಅವರ ಜೀವನಕ್ಕೆ ಅವರೇ ಹಾನಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಸಿಗಲ್ಲ. ಹಾಗೆ ನೀವೇನಾದರೂ ಹಾಲಿಡೇ ಟ್ರಿಪ್ಗೆ ಹೋಗಿ ಅಲ್ಲಿ ಈ ರಿಸ್ಕಿ ಸ್ಪೋರ್ಟ್ಸ್ ಅಲ್ಲಿ ಬಂಜಿ ಜಂಪಿಂಗು, ಸ್ಕೈ ಡೈವಿಂಗು, ಈ ಥರದ್ದೆಲ್ಲ ಸಾಹಸಗಳನ್ನು ಮಾಡೋಕೆ ಹೋದರೆ, ನಾರ್ಮಲ್ ಮನುಷ್ಯನ ಜೀವನಕ್ಕಿಂತ ಎಕ್ಸ್ಟ್ರಾ ಸಾಹಸ, ದುಸ್ಸಾಹಸಗಳನ್ನೇನಾದರೂ ಮಾಡೋಕೆ ಹೋದರೆ, ಅಲ್ಲೇನಾದರೂ ಅಪಘಾತ ಆಯಿತು ಅಂತ ಹೇಳಿದ್ರೆ, ಹಾರ್ಬಿಟ್ಟಿದ್ದೀನಿ, ಪ್ಯಾರಾಶೂಟೇ ಓಪನ್ ಆಗಿಲ್ಲ ಅಂದರೆ ಅವಾಗೆಲ್ಲ ಇದು ಕವರ್ ಆಗಲ್ಲ. ಇಲ್ಲ ನನಗೆ ಸಾಹಸ ಕ್ರೀಡೆಗಳು ಕವರ್ ಆಗಬೇಕು ಅಂದ್ರೆ ಮುಂಚೆನೆ ಆಡ್ ಆನ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕಟ್ಟಿ ಆಡ್ ಆನ್ ತಗೋಬೇಕಾಗತ್ತೆ, ಅವಾಗ ಕವರ್ ಆಗುತ್ತೆ. ಇದರ ಜೊತೆಗೆ ಭಯೋತ್ಪಾದನೆ ಅಥವಾ ಯಾವ್ದಾದ್ರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಎನ್ಕೌಂಟರ್ ಮಾಡಿಬಿಟ್ರೆ ಯಾರಾದ್ರೂ ಕೂಡ, ಅವಾಗ್ಲೂ ಕೂಡ ಇದು ಕವರ್ ಆಗಲ್ಲ. ಇನ್ಶೂರೆನ್ಸ್ ಇರೋದು ಸಭ್ಯ ನಾರ್ಮಲ್ ನಾಗರಿಕ ಜನ ನಾರ್ಮಲ್ ಜೀವನ ನಡೆಸ್ತಿರ್ಬೇಕಾದ್ರೆ ಗ್ರಹಚಾರ ಕೆಟ್ಟು ಏನಾದ್ರೂ ಆದ್ರೆ ಪಾಪ ಅವ್ರದ್ದೇನು ಮಿಸ್ಟೇಕ್ ಇಲ್ಲದೆ ಅವರಿಗೆ ಸಿಗ್ಲಿಕ್ಕೆ ಅದಿರೋದು, ತಮಗ್ ತಾವೇ ಮಾಡ್ಕೊಳ್ಳೋರ್ಗಲ್ಲ. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಆರ್ಥಿಕ ಭದ್ರತೆಗೆ 3 ಬಲವಾದ ಪಿಲ್ಲರ್ಗಳು ಬೇಕು. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಮೂರನೇದಾಗಿ ಗ್ರೂಪ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್. ನೀವು ಕೆಲಸ ಮಾಡ್ತಿರೋ ಕಂಪನಿ ನಿಮಗೆ ಪಾಲಿಸಿ ಕೊಡ್ತಾ ಇದೆಯಾ? ಕೊಟ್ಟಿದ್ರೆ ಎಷ್ಟು ಕವರೇಜ್ ಇದೆ ನಿಮ್ಮ HR ಹತ್ರ ವಿಚಾರಿಸಿ. ಹಾಗೆ ಸ್ನೇಹಿತರೆ, ನೀವಿನ್ನೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಇನ್ಶೂರೆನ್ಸ್ ಅಡ್ವೈಸ್ ಬೇಕು, ತುಂಬಾ ಟೈಮ್ ಲೇಟ್ ಆಗ್ಬಿಟ್ಟಿದೆ, ಇವಾಗಲಾದ್ರೂ ಕೂಡ ಆಕ್ಷನ್ ತಗೊಳ್ಳೇಬೇಕು ಅಂತ ನೀವು ಏನಾದ್ರು ಥಿಂಕ್ ಮಾಡ್ತಾ ಇದ್ರೆ, ತುಂಬಾ ಕಮ್ಮಿ ಪ್ರೈಸ್ಗೆ ನೀವು ಇನ್ಶೂರೆನ್ಸ್ ಅನ್ನ ಮಾಡಿಸೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಡಿಟೋದವರ ಲಿಂಕ್ ಇದೆ. ಆಗ್ಲೇ ಹೇಳಿದ ಹಾಗೆ ನಿಮ್ಮ ಎಲ್ಲ ಗೊಂದಲಗಳನ್ನ ಪರಿಹರಿಸ್ತಾರೆ. ಟೆಕ್ನಿಕಲ್ ಟರ್ಮ್ಸ್ ಇದ್ರೆ ನೀವು ಅವ್ರ ಹತ್ರ ಆರಾಮಾಗಿ ಮಾತಾಡಿ, ಕನ್ನಡದವರದೇ ಕಂಪನಿ ಇದು, ನೀವು ಅವ್ರ ಹತ್ರ ಹೆಲ್ಪ್ ಅನ್ನ ಪಡಿಬಹುದು. ಅವರು ಭಾರತದ ಎಲ್ಲಾ ಇನ್ಶೂರೆನ್ಸ್ ಪ್ರೊವೈಡರ್ ಗಳ ಪ್ಲಾನ್ ಅಲ್ಲಿ ನಿಮಗೆ ಯಾವ ಸೂಟ್ ಆಗುತ್ತೆ ಅಂತ ಹೇಳಿ ನಿಮಗೆ ಬೆಸ್ಟ್ ಅಡ್ವೈಸ್ ಅನ್ನ, ನಿಮ್ಗೆ ಆಪ್ಷನ್ ಅನ್ನ ನಿಮ್ಮ ಮುಂದೆ ಶಾರ್ಟ್ ಲಿಸ್ಟ್ ಮಾಡಿ ಕೊಡ್ತಾರೆ. ನೀವು ಆಮೇಲೆ ಚೂಸ್ ಮಾಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ವಿಡಿಯೋ ಕೆಳಗಡೆ ಲಿಂಕ್ ಇದೆ, ಚೆಕ್ ಮಾಡಿ ನಿಮ್ಮ ಸ್ಲಾಟ್ ಅನ್ನ ನೀವು ಬೇಗ ಬುಕ್ ಮಾಡ್ಕೋಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.